ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ವೀಕೆಂಡ್ ಟ್ರೇಡರ್. ಆ್ಯಕ್ಚುಲಿ ನಿನ್ನೆ ಮಂಡೇ ಯಾವುದೇ ಟ್ರೇಡ್ ಮಾಡಿಲ್ಲ, ಯಾಕಂದರೆ ನಾನು ಸ್ವಲ್ಪ ಟ್ರಾವೆಲಿಂಗಲ್ಲಿದ್ದೆ. ಆದ್ದರಿಂದ ಯಾವುದೇ ಟ್ರೇಡ್ ಮಾಡಲಿಲ್ಲ ಆ್ಯಂಡ್ ಈವನ್ ನಾನು ಯಾವುದು ಶೇರ್ ಕೂಡ ಮಾಡಿಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ. ಆ್ಯಂಡ್ ಇವತ್ತು ನಾನು ಮಾರ್ನಿಂಗು ಎರಡು ಅಂದರೆ ಎಂಟ್ರಿ ಪಾಯಿಂಟ್ನ ಶೇರ್ ಮಾಡಿದ್ದೆ ಟೆಲಿಗ್ರಾಮ್ ಗ್ರೂಪಲ್ಲಿ. ಅದರಲ್ಲಿ ಯಾವುದು ಅಂದರೆ ನೋಡಿ, ಇವತ್ತು ಜೂನ್ 20 ಅಂದರೆ ಜುಲೈ 22, ಇವತ್ತಿನ ಡೇಟಲ್ಲಿ ನಾನು PNB ಹೌಸಿಂಗು ಪ್ಲಸ್ ದೆನ್ 361 ಅಂತ ಎರಡು ಅಂದರೆ ಸ್ಟಾಕ್ಸ್ನ ನಾನು ಇಂಟ್ರಾಡೇಗೆ ಶೇರ್ ಮಾಡಿದ್ದೆ. ಅದರಲ್ಲಿ ನಾನು ಬೆಳಗ್ಗೆ 9:31ಗೆ ಶೇರ್ ಮಾಡಿದ್ದು, ಎಂಟ್ರಿ ಪಾಯಿಂಟ್ ತೊಗೊಂಡಿದ್ದು ಅಂದರೆ ಇಲ್ಲಿ ನೋಡಿ, ಇಲ್ಲೇ ತೋರಿಸ್ತೀನಿ, ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ 361ನಲ್ಲಿ ನಾನು ಎಂಟ್ರಿ ಪಾಯಿಂಟ್ ಬಂದು 1161ಗೆ ಎಂಟ್ರಿ ಪಾಯಿಂಟ್ ಕೊಟ್ಟಿದ್ದು, ಸ್ಟಾಪ್ ಲಾಸ್ ಬಂದು 1168 ಆ್ಯಂಡ್ ಇದನ್ನು ಶಾರ್ಟ್ ಪೊಸಿಷನ್ ಕೊಟ್ಟಿದ್ದು 1143 ಫಸ್ಟ್ ಟಾರ್ಗೆಟ್ ಇತ್ತು. ಆದರೆ ಇವಾಗ ಅದೇ ಸೇಮ್ ಟ್ರೇಡ್ನ ನೀವು ಈಗ ನೋಡೋದಾದ್ರೆ, ನಾನು ಅದನ್ನು ಬೆಳಗ್ಗೆ 9:53ಕ್ಕೆ ಟಾರ್ಗೆಟ್ ಡನ್ ಅಂತಲೂ ಶೇರ್ ಮಾಡಿದ್ದೆ. ಯಾಕಂದರೆ ಇಲ್ಲಿ ಟಾರ್ಗೆಟ್ ಹಿಟ್ ಆಗಿದೆ ಆಲ್ರೆಡಿ, ಒಂದು ಈವನ್ ಸಿಂಗಲ್ ಕ್ಯಾಂಡಲಲ್ಲಿ ಟಾರ್ಗೆಟ್ ಹಿಟ್ ಆಗೋಯ್ತು, ಅದಕ್ಕೆ ಟಾರ್ಗೆಟ್ ಡನ್ ಅಂತಲೂ ಶೇರ್ ಮಾಡಿದ್ದೆ. ಸೇಮ್ ಸ್ಟಾಕ್ ಬಂದು ಈಗ ನೀವು ನೋಡೋದಾದರೆ ಸೇಮ್ ಸ್ಟಾಕ್ ಬಂದು ನೋಡಿ 361 ಅದು ಬಂದು ಈಗ ನಿಮಗೆ ಆಲ್ಮೋಸ್ಟ್ ಹಂಗೆ ಅಂದರೆ 1:3. ನೀವು ಇಫ್ ಇನ್ ಕೇಸ್ ಅದನ್ನು ಸೇಮ್ ಸ್ಟಾಕ್ನ ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಾಕೊಂಡು ನೋಡಿ. ಫಾರ್ ಎಕ್ಸಾಂಪಲ್ ಇಷ್ಟು ಫಸ್ಟ್ ಸ್ಟಾಪ್ ಲಾಸ್ ಇತ್ತು, ದೆನ್ ಸ್ಟಾಪ್ ಲಾಸ್ ಇಲ್ಲಿಗೆ ಕನ್ವರ್ಟ್ ಮಾಡ್ಕೊಂಡು ದೆನ್ ಇಲ್ಲಿಗೆ ಸ್ಟಾಪ್ ಲಾಸ್ ಕೊಟ್ಟು ನೆಕ್ಸ್ಟ್ ಇಲ್ಲಿಗೆ ಸ್ಟಾಪ್ ಲಾಸ್ ಕೊಟ್ಕೊಂಡು ಹೋಗಿದ್ರೆ ನಿಮಗೆ ಸೇಮ್ ಬಂದು ಎಷ್ಟಿರ್ತಿತ್ತು ಅಂದರೆ 1:4 ಇರ್ತಿತ್ತು. 1:4% ಆಫ್ ಪ್ರಾಫಿಟ್ ಇರ್ತಿತ್ತು ನಿಮಗೆ. ಇದು ಈ ಥರ ನಾನು ನಿಮಗೆ ಅಂದರೆ ಜಾಸ್ತಿ ಅಂದರೆ ಇಷ್ಟೇ ಸ್ಟಾಕ್ ನಾನು ಕಳಿಸಲ್ಲ, ಅಂದರೆ ಲಿಮಿಟೆಡ್ ನಂಬರ್ ಆಫ್ ಸ್ಟಾಕ್ಸ್. ಇನ್ನೊಂದು ಕಳಿಸಿದೆ PNB ಹೌಸಿಂಗ್ ಬಂದು ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಯಾಕಂದರೆ ಮಾರ್ನಿಂಗು ಇಲ್ಲಿ ನಾನು ತೊಗೊಂಡಿದ್ದೆ ಯಾವ ರೀಸನ್ ಏನಿತ್ತು ಅಂದರೆ, ಇಲ್ಲಿ ಸಪೋರ್ಟ್ ಇತ್ತು, ಮೇಜರ್ ಸಪೋರ್ಟ್ ಬ್ರೇಕ್ ಆಯಿತು. ಆದಮೇಲೆ ಈ ಸಪೋರ್ಟಿಂದಾನೆ ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ನಾನು ಸಪೋರ್ಟ್ಗೆ ಸ್ಟಾಪ್ ಲಾಸ್ ಕೂಡ ಕೊಟ್ಟಿದ್ದೆ, ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಇದರಲ್ಲಿ ಬಂದು ನಾನು ಎಂಟ್ರಿ ಪಾಯಿಂಟ್ ಕೊಟ್ಟಿದ್ದು 1107ಗೆ, ಸ್ಟಾಪ್ ಲಾಸ್ ಇದ್ದು 1092. ಆಲ್ಮೋಸ್ಟ್ ಒಂದು 8 to 9 ಪಾಯಿಂಟ್ಸಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಟಾರ್ಗೆಟ್ ಅಂದರೆ ನಮ್ಮ ಎಂಟ್ರಿ ಪಾಯಿಂಟ್ ಹಿಟ್ ಆಗಿ ಟಾರ್ಗೆಟ್ ಹತ್ತಿರ ರೀಚ್ ಆಗಿ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ನಾನು ಕೊಟ್ಟಿದ್ದೆ ಎರಡು ಸ್ಟಾಕಲ್ಲಿ ಒಂದು ಟಾರ್ಗೆಟ್ ರೀಚ್ ಆಗಿದೆ. ಆಲ್ಮೋಸ್ಟ್ ನನ್ನ ಟಾರ್ಗೆಟ್ ನಾನು ಏನು ಎಂಟ್ರಿ ಪಾಯಿಂಟ್ ಸ್ಟಾಪ್ ಲಾಸ್ ಪ್ರಾಫಿಟ್ ಕೊಟ್ಟಿದ್ನೋ ಅದನ್ನು ಟಚ್ ಮಾಡಿ ಅಗೈನ್ 1:4 ತನಕ ಟಾರ್ಗೆಟ್ ಹಿಟ್ ಆಗಿದೆ. ಇದನ್ನು ನಾನು ಟೆಲಿಗ್ರಾಮಲ್ಲಿ ಮಾರ್ನಿಂಗಲ್ಲೇ ಶೇರ್ ಮಾಡಿದ್ದೆ 9:31ಗೆ. ಇವತ್ತು 9:31ಗೆ ಶೇರ್ ಮಾಡಿದ್ದೆ, ಎರಡೇ ಸ್ಟಾಕ್ನ ಶೇರ್ ಮಾಡಿದ್ದು. ಶೇರ್ ಮಾಡಿದ್ಮೇಲೆ 9:53ಗೆ ಅದು ಟಾರ್ಗೆಟ್ ಹಿಟ್ ಆಗಿದೆ, ಟಾರ್ಗೆಟ್ ಡನ್ ಅಂತ ನಾನು ಶೇರ್ ಮಾಡಿದ್ದೆ. ಅದಾದಮೇಲೆ ನೀವು ಇಫ್ ಇನ್ ಕೇಸ್ ಅದನ್ನೇ ಹೋಲ್ಡ್ ಮಾಡಿದ್ರು ಕೂಡ ಅದನ್ನು ನೀವು ಇನ್ನು 1:4 ತನಕ ಟಾರ್ಗೆಟ್ನ ರೀಚ್ ಮಾಡ್ಬೋದಾಗಿತ್ತು. ಈ ಥರ ನಾನು ನಿಮಗೆ ಈಚ್ ಆ್ಯಂಡ್ ಎವ್ರಿ ಡೇ ಇಂಟ್ರಾಡೇಗೆ ಸ್ಟಾಕ್ಸ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಆದ್ದರಿಂದ ದಯವಿಟ್ಟು ನೀವು ನನ್ನ ಟೆಲಿಗ್ರಾಮಲ್ಲಿ ಜಾಯಿನ್ ಆಗಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದರೆ, ಯಾವುದೇ ರೀತಿಯ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆದರೆ ಇದಕ್ಕೆ ಯಾವುದೇ ಪೇಯ್ಡ್ ಅಂದರೆ ಯಾವುದೇ ಥರ ಕೋರ್ಸ್ ಅಲ್ಲ, ಏನಲ್ಲ. ನಾನು ನಿಮಗೆ ಒಂದು ಎಂಟ್ರಿ ಇವು ಕಲ್ತ್ಕೊಳ್ಳೋದಕ್ಕೂ ಕೂಡ ನೀವು ಇದನ್ನು ಜಾಯ್ನ್ ಆಗ್ಬೋದು. ಯಾಕಂದರೆ ಎಂಟ್ರಿ, ಸ್ಟಾಪ್ ಲಾಸ್ ಯಾವ ಥರ ಮೇಂಟೈನ್ ಮಾಡೋದು, ಎಕ್ಸಿಟ್ ಯಾವ ಥರ ಆಗೋದು, ಸ್ಟಾಪ್ ಲಾಸ್ ಹಿಟ್ ಆಗಿದ ತಕ್ಷಣ ಎಕ್ಸಿಟ್ ಆಗೋದು. ಇಫ್ ಇನ್ ಕೇಸ್ ನೀವೇನಾದರೂ ವೀಡಿಯೋ ಬೇಕಿರೋ ಯಾವ್ದಾನ ಯಾವ ಥರ ಸ್ಟಾಪ್ ಲಾಸು, ಎಂಟ್ರಿ, ಟಾರ್ಗೆಟ್ನ ಯಾವ ಥರ ನಾವು ಸೆಟ್ ಮಾಡೋದು, ಆ ಥರ ನಿಮಗೆ ವೀಡಿಯೋ ಬೇಕಿರೋ ಕಮೆಂಟ್ ಮಾಡಿ. ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಇದು ನಿಮಗೆ ಎಜುಕೇಷನ್ ಪರ್ಪಸ್ಗೆ, ಇವಾಗ ಬಿಗಿನರ್ಸ್ಗೆ ಏನು ಗೊತ್ತಿರಲ್ಲ ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು.